ಇಲ್ಲಿರೋ ಎಲ್ಲ ಪತ್ರಕರ್ತರಿಗೆ ಅಂದರೆ ಕರ್ನಾಟಕದಲ್ಲಿರೋ ಪತ್ರಕರ್ತರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬೈದಿದ್ದು ಒಬ್ಬ ವ್ಯಕ್ತಿನ, ಎಲ್ಲ ಪತ್ರಕರ್ತರನ್ನಲ್ಲ. ನಾನು ಪತ್ರಕರ್ತರನ್ನ ಗೌರವಿಸ್ತೀನಿ. ಯಾಕಂದರೆ ಇವತ್ತು ಬೆಳಕಿಗೆ ತಂದಿರೋದು ನೀವು, ಈ ಹುಚ್ಚ ವೆಂಕಟನ. ಯಾವ ಸಿನಿಮಾದವ್ರು ಸಪೋರ್ಟ್ ಮಾಡಿಲ್ಲ, ನೀವು ಸಪೋರ್ಟ್ ಮಾಡೋದು, ನೀವು ಮಾಧ್ಯಮದವರು. ನಾನು ಅದಕ್ಕೆ ಯಾವತ್ತೂ ಚಿರಋಣಿ. ನಿಮ್ಮನ್ನ ಮರೆತರೆ ನಂಗೆ ಒಳ್ಳೇದಾಗತ್ತಾ? ನಾನು ನಿಮ್ಮನ್ನ ಪ್ರೀತಿಸಿಲ್ವಾ? ಯಾಕೆ ನನಗೆ ನೋವು ಕೊಡ್ತೀರ? ಈ ನೋವಲ್ಲೇ ನಾನು ನಿಮ್ಮನ್ನ ಪ್ರೀತಿಸಿಲ್ಲ ಅಂತ. ನಾನು ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ ಯಾವ ಮಟ್ಟಿಗೆ ಪ್ರೀತಿಸ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಒಬ್ಬ ಪತ್ರಕರ್ತರು ನೋವು ಕೊಟ್ಟಿದ್ದೀನಿ ಅಲ್ವಾ? ಅದಕ್ಕೆ ನಿಮಗೆ ನೋವಾಗಿದೆ. ಹೌದು, ಅವ್ರು ನಂಗೆ ನೋವು ಕೊಟ್ಟರು, ನಾನು ನೋವು ಕೊಟ್ಟೆ. ಬಟ್ ಇವಾಗ ನಾನು ನಿಮ್ಗೆ ಹೇಳ್ತೀನಿ, ಬೇರೆ ಪತ್ರಕರ್ತರಿಗೆ ಅವ್ರು ಬಿಟ್ಟು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಮನಸ್ಸು ನೋವಾಗಿದೆ, ನಾನು ಕ್ಷಮೆ ಕೇಳ್ತೀನಿ. ನೋಡಿ, ನಾಳೆ ನೀವು ನನ್ನ ಪ್ರೆಸ್ ಮೀಟ್ ಬರೋಲ್ಲ ಅಂತ ನಾನು ಇದು ಬೈದಿಂದ ಆಗಲಿ ನಾನು ಕ್ಷಮೆ ಕೇಳ್ತಾರೆ. ನಿಮ್ಮ ಮೇಲಿರೋ ಪ್ರೀತಿಯಿಂದ, ಗೌರವದಿಂದ ಇರೋದ್ರಿಂದ ನಾನು ಕ್ಷಮೆ ಕೇಳ್ತೀನಿ. ನಾನು ನೀವು ಚಿಕ್ಕ ಹುಡುಗ ಅಂದ್ಕೊಂಡು ಕ್ಷಮಿಸ್ಕೊಡಿ. ಬಟ್ ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಾನು ಯಾವ ಸಿನಿಮಾದವ್ರ ಹತ್ರ ಬೆಳೆಯಲ್ಲ, ನಿಮಗೂ ಗೊತ್ತು. ನಾನು ಬೆಳೆಯೋದೇ ಬೇರೆ ಮಾಧ್ಯಮದವ್ರ ಹತ್ರ, ಪತ್ರಕರ್ತರ ಹತ್ರ. ನೀವು ಪತ್ರಕರ್ತರು ಎಷ್ಟು ವರ್ಷದ ನಾನು ತಿದ್ದಿದ್ದೀರಾ, ಬುದ್ಧಿ ಹೇಳಿದ್ದೀರಾ, ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ ಪತ್ರಕರ್ತರಿಗೆ, ನಾನು ನಿಮಗೆ ಹೇಳಿಲ್ಲ, ನಾನು ನಿಮಗೆ ನೋವು ಕೊಡಬೇಕು ಅಂತ ಆಸೆಪಟ್ಟಿಲ್ಲ. ಒಬ್ಬ ವ್ಯಕ್ತಿ ಹೇಳಿರೋದು ಅಷ್ಟೇ ಹೊರತು ಎಲ್ಲ ಪತ್ರಕರ್ತರಿಗೆ ನಾನು ಹೇಳಿಲ್ಲ. ಪತ್ರಕರ್ತರ ಮೇಲೆ ನನಗೆ ಭಾಳ ಗೌರವ ಇದೆ. ಪತ್ರಕರ್ತರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನಮ್ಮ ದೇಶ ಉದ್ಧಾರ ಮಾಡೋಷ್ಟು ಶಕ್ತಿ ಇದೆ, ಗೊತ್ತಾಯ್ತಾ? ಆ ಶಕ್ತಿ ನಿಮ್ಮಲ್ಲಿರೋವಾಗ ನಾನು ನಿಮ್ಮನ್ನ ಯಾವತ್ತೂ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ ಹೊರತು ನಿಮ್ಮ ನೋವು ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಮಾತಾಡ್ತೀನೋ ನನಗೆ ಗೊತ್ತಾಗಲ್ಲ ಒಂದೊಂದು ಸಲ. ಬಟ್ ಒಂದು ಹೇಳ್ತೀನಿ, ಪತ್ರಕರ್ತರೇ ನಾನು ನಿಮ್ಮ ಮೇಲೆ ಗೌರವ ಇದೆ, ಪ್ರೀತಿ ಇದೆ, ಅದು ಯಾವತ್ತೂ ಹೋಗೋಲ್ಲ. ನೀವು ನನ್ನ ಪ್ರೀತಿಸ್ತೀವಿ ಬಿಡಿ. ಯಾಕಂದರೆ ಇವತ್ತು ಬೆಳಕಿಗೆ ತಂದಿರೋದು ನೀವು ನನ್ನ ಪ್ರೀತಿಸಿಲ್ಲ ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸಿರ್ತೀನಿ, ಗೌರವಿಸ್ತೀನಿ. ಇದಂತೂ ಗ್ಯಾರಂಟಿ. ಬೈ ಫ್ರಮ್ ಯುವರ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.